ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಉಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಇನ್ನೇನು ಆಷಾಢ ಮಾಸ ಇನ್ನು ಸ್ವಲ್ಪ ದಿವಸ ಆರಂಭ ಆಗುತ್ತೆ. ಈ ಒಂದು ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಈ ಆಷಾಢ ಮಾಸದಲ್ಲಿ ಬರುವಂತಹ ಕೆಲವು ಪ್ರಮುಖ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಈ ಆಷಾಢ ಮಾಸದಲ್ಲಿ ನೋಡ್ರಿ ಪೂಜೆಗೆ ವಿಶೇಷವಾದ ಒಂದು ಪ್ರಾಧಾನ್ಯತೆ ಅಂತ ಹೇಳ್ಬೋದು. ಶುಕ್ರವಾರ ದಿವಸ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತೆ. ಅದೇ ಥರ ತುಳಸಿ ಪೂಜೆ ಮತ್ತು ಶಿವನ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಮತ್ತು ಅದೇ ಥರ ನೋಡ್ರಿ ಇನ್ನೊಂದೇನಂತಂದ್ರೆ ಕೆಲವೊಂದು ಶುಭ ಕಾರ್ಯಗಳನ್ನು ಈ ಒಂದು ಸಮಯದಲ್ಲಿ ಮಾಡೋದಿಲ್ಲ. ಪೂಜೆಗೆ ವಿಶೇಷವಾದ ಪ್ರಾಧಾನ್ಯತೆ ಅಂತಲೇ ಹೇಳ್ಬೋದು. ಶುಭ ಕಾರ್ಯಗಳಿಗೆ ಏನಪ್ಪ ಅಂದರೆ ನಿಷಿದ್ಧ ಮತ್ತು ಪುಣ್ಯ ಕಾರ್ಯಗಳಿಗೆ, ಪೂಜೆ ಪುನಸ್ಕಾರ, ಧಾರ್ಮಿಕವಾಗಿರುವಂಥ ಕಾರ್ಯಗಳಿಗೆ ನೋಡ್ರಿ ಈ ಒಂದು ಮಾಸದಲ್ಲಿ ವಿಶೇಷ ಪ್ರಾಧಾನ್ಯತೆ ಅಂತಲೇ ಹೇಳ್ಬೋದು. ನೋಡ್ರಿ, ಆಷಾಢ ಇದು ಅಶುಭ ಮಾಸ ಅಂತಂದು ಪರಿಗಣನೆ ಮಾಡ್ತಾರೆ ನೋಡ್ರಿ. ಮತ್ತು ಆಷಾಢ ಮಾಸ ಪ್ರಾರಂಭವಾದ ಬಳಿಕ ಏನಂತಂದ್ರೆ ಮದುವೆ, ಗೃಹ ಪ್ರವೇಶ, ಉಪನಯನ ಮತ್ತು ಜಮೀನು ಕೊಂಡ್ಕೊಳ್ಳೋದು ಆಗಿರ್ಬೋದು, ಹೊಸ ವ್ಯಾಪಾರ, ಈ ಥರ ಎಲ್ಲ ಕಾರ್ಯಗಳನ್ನು ಮಾಡೋದಿಲ್ಲ. ಇದೇನಂತಂದ್ರೆ ವಿಘ್ನಗಳಾಗುತ್ತೆ ಅಂತ ಒಂದು ಇರುತ್ತೆ. ಮತ್ತು ಈ ಒಂದು ಮಾಸದೊಳಗೆ ಏನಂದ್ರೆ ಮಳೆ ಆರ್ಭಟ ಕೂಡ ಇರುತ್ತೆ. ಮತ್ತು ಅದೇ ಥರನ ಗಾಳಿ ಮತ್ತು ಮಳೆ ಜಾಸ್ತಿ ಈ ಥರ ಒಂದು ಇರೋದ್ರಿಂದ ಸಂಚಾರಕ್ಕೇನು ಅಡೆತಡೆ ಉಂಟಾಗುತ್ತೆ ಅಂತಂದು ಇರಬಹುದು. ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಈ ಒಂದು ಮಾಸದಲ್ಲಿ ಆದಷ್ಟು ಶುಭ ಕಾರ್ಯಗಳನ್ನು ಮಾಡಲ್ಲ ನೋಡ್ರಿ, ನಿಷೇಧವನ್ನು ಮಾಡಿದ್ದಾರೆ. ಮತ್ತು ಈ ಒಂದು ಆಷಾಢ ಮಾಸದಲ್ಲಿ ಏನಂತಂದ್ರೆ ದಂಪತಿಗಳು ಕೂಡ ಬೇರೆ ಬೇರೆ ಆಗಿರ್ತಾರೆ. ಹೊಸದಾಗಿ ಮದುವೆ ಆಗಿರುವಂತಹವರು ನೋಡ್ರಿ ಈ ಒಂದು ಮಾಸದಲ್ಲಿ ಏನಂತಂದ್ರೆ ಇದು ಹಿಂದಿನಿಂದ ಬಂದಿರುವಂಥ ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಈ ಒಂದು ಮೊದಲನೇ ವರ್ಷ ಏನಂತಂದ್ರೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರೆ. ವಾಪಸ್ ಏನಂತಂದ್ರೆ ಅವರು ತವ್ರ ಮನೆಗೆ ಹೋಗಿ ವಾಪಸ್ ಏನಂತಂದ್ರೆ ಶ್ರಾವಣ ಮಾಸದಲ್ಲಿ ಗಂಡನ ಮನೆಗೆ ಬರ್ತಾರೆ ನೋಡ್ರಿ. ಯಾಕೆ ಅಂತಂದರೆ ಈ ಒಂದು ಅವಧಿಯೊಳಗೆ ಏನಂತಂದರೆ ಹೆಣ್ಮಕ್ಳು ಗರ್ಭ ಧರಿಸಿದರೆ ಆಕೆ ಏನಂದ್ರೆ ಚೈತ್ರ ಮಾಸದಲ್ಲಿ ಮಗುವಿಗೆ ಜನ್ಮ ನೀಡ್ತಾರೆ ಅಂತಂದು ಈ ಒಂದು ಅವಧಿಯಲ್ಲಿ ಏನಂದ್ರೆ ಹೆಚ್ಚು ತೊಂದರೆ ಆಗುತ್ತೆ ಅಂತಂದು ಇದನ್ನು ಕೂಡ ಜನರು ನಂಬಲು ಪ್ರಾರಂಭವನ್ನು ಮಾಡಿ ಈ ಒಂದು ಮಾಸದಲ್ಲಿ ದಂಪತಿಗಳು ಬೇರೆ ಬೇರೆ ಇರಬೇಕು ಅಂತಂದು ಹೇಳ್ತಾರೆ. ಅದ್ರ ಜೊತೆಗೆ ನೋಡ್ರಿ ಅತ್ತೆ ಸೊಸೆ ಕೂಡ ಬೇರೆ ಇರ್ತಾರೆ. ಎಲ್ಲ ಕಡೆನೂ ಆಲ್ಮೋಸ್ಟ್ ಈ ಒಂದು ಸಂಪ್ರದಾಯ ಆಚರಣೆ ಮಾಡ್ತಾರೆ. ಅದು ಕರ್ನಾಟಕ ಮತ್ತು ಈ ಕಡೆ ಆಂಧ್ರ ಭಾಗದಲ್ಲಿ ನೋಡ್ರಿ ಈ ಒಂದು ಆಚರಣೆ ಜಾಸ್ತಿ ಮಾಡ್ತಾರೆ. ಅತ್ತೆ ಸೊಸೆ ನೋಡ್ರಿ ಒಂದೇ ಮನೆಯಲ್ಲಿ ಇರಬಾರ್ದು, ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅಂತ ಹೇಳ್ತಿರ್ತಾರೆ, ನೀವೂ ಕೇಳಿರ್ಬೋದು. ಇದು ಏನಂತಂದ್ರೆ ಈ ಥರ ಒಂದು ಪದ್ಧತಿ ಹಿಂದಿಂದನೂ ಕೂಡ ಐತಿ. ಕಾರಣ ಏನಂದ್ರೆ ಆಷಾಢ ಮಾಸದೊಳಗೆ ಹೆಚ್ಚಾಗಿ ಮಳೆ ಇರೋದ್ರಿಂದ ಹೊಲ ಗದ್ದೆಗಳಲ್ಲಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನಂದ್ರೆ ಕೆಲಸ ಕಾರ್ಯ ಹೆಚ್ಚಿರ್ತಾವೆ. ಹಾಗಾಗಿ ಏನಂದ್ರೆ ಹೆಚ್ಚು ಒತ್ತಡ ಆಗುತ್ತೆ ಅನ್ನೋ ಒಂದು ಕಾರಣದಿಂದನೂ ಕೂಡ ಇರಬಾರ್ದು ಅಂತಂದು ಅತ್ತೆ ಸೊಸೆ ಇರಬಾರ್ದು ಅಂತ ಆ ಥರ ತವ್ರ ಮನೆಗೆ ಕಳಿಸುವಂಥ ಒಂದು ಪದ್ಧತಿ ನೋಡ್ರಿ. ಜಗಳ ಏನಾದರೂ ಆಗುತ್ತೆ ಅಂತ ಒಂದು ಇಂಟೆನ್ಷನಿಗೆ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಅದು ಏನಂದ್ರೆ 1 ತಿಂಗಳ ಕಾಲ ತವ್ರ ಮನೆಗೆ ಕಳಿಸುವಂಥ ಒಂದು ಸಂಪ್ರದಾಯ ಈ ಒಂದು ಮಾಸದಲ್ಲಿ ನೋಡ್ರಿ. ಮತ್ತು ಕೆಲವು ಕಡೆ ಏನಂತಂದ್ರೆ ಹುಡುಗಿಯರು ಏನಂದ್ರೆ ಅಂಗೈ ಹಾಗೂ ಪಾದಗಳಿಗೆ ಮೆಹಂದಿಯನ್ನು ಹಾಕ್ಕೊಳ್ತಾರಂತೆ. ಈ ಮಾಸದೊಳಗೆ ಗಾಳಿ ಅದೆಲ್ಲ ಹೆಚ್ಚಾಗಿರೋದ್ರಿಂದ ಈ ಕಾಲದಲ್ಲಿ ಏನಂದ್ರೆ ಚರ್ಮದ ಮೇಲೆ ಏನಂತಂದ್ರೆ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ಪರಿಣಾಮದಿಂದ ಏನೂ ಆಗಬಾರ್ದು ಅನ್ನೋ ಇಂಟೆನ್ಷನ್ನಿಗೆ ಈ ಒಂದು ಮಾಸದಲ್ಲಿ ನೋಡ್ರಿ ಪಾದಗಳಿಗೆ ಮತ್ತು ಅಂಗೈಗೆ ಮೆಹಂದಿಯನ್ನು ಹಾಕ್ಕೊಂಡು ಈ ಥರ ಒಂದು ತೊಂದರೆಯಿಂದ ಮುಕ್ತಿಯನ್ನು ಪಡ್ಕೋಬೋದು ಅಂತಂದು ಈ ಆಷಾಢ ಮಾಸದಲ್ಲಿ ಜಾಸ್ತಿ ಇದನ್ನು ಮಾಡ್ತಾರೆ. ಅದರ ಜೊತೆಗೆ ನೋಡ್ರಿ ಇಂಪಾರ್ಟೆಂಟ್ ಏನಂದ್ರೆ ಪೂಜೆ ಹಾಗೂ ವ್ರತಗಳು. ಆಷಾಢ ಮಾಸದ ಮತ್ತೊಂದು ಮಹತ್ವ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ರಥಯಾತ್ರೆ ಮತ್ತು ಚಾತುರ್ಮಾಸದ ಯಾತ್ರೆ ಮತ್ತು ಇವೆಲ್ಲನೂ ಪೂಜೆ ವ್ರತಗಳು ಆಷಾಢ ಮಾಸದಲ್ಲಿ ಜನಪ್ರಿಯ. ಚಾತುರ್ಮಾಸ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ನೋಡ್ರಿ. ವ್ರತ ಪೂಜೆಗಳನ್ನು ಭಕ್ತರು ಏನಂತಂದ್ರೆ ಭಕ್ತಿ ಸಮರ್ಪಣೆಯೊಂದಿಗೆ ಆಚರಣೆಯನ್ನು ಮಾಡ್ತಾರೆ. ಮತ್ತು ಇದೇ ಒಂದು ಮಾಸದಲ್ಲಿ ಮಳೆಗಾಲ ಕೂಡ ಆರಂಭ ಆಗುತ್ತೆ. ಇದರಿಂದ ಶುಭ ಕಾರ್ಯಗಳು ನಡೆದಿದ್ರೂ ಈ ಒಂದು ಮಾಸದಲ್ಲಿ ಪೂಜೆ ವ್ರತಗಳನ್ನು ಆದಷ್ಟು ನಾವು ಜಾಸ್ತಿ ಮಾಡಬಹುದು. ಮತ್ತು ಈ ತಿಂಗಳ ಆಚರಣೆ ಮೇಲೆ ನೋಡ್ರಿ ಗಮನ ಹರಿಸಿದ್ರಂದ್ರೆ ಈ ಆಚರಣೆಗಳೇನಂದ್ರೆ ಒಂದು ವಿಷಯದ ಕಡೆ ಮಳೆಗಾಲ ಆರಂಭ ಆಗುತ್ತೆ ಅನ್ನೋವಂಥ ಒಂದು ಸೂಚನೆಯನ್ನು ನೋಡ್ರಿ. ಮತ್ತು ಆಷಾಢ ಮಾಸದ ಒಂದು ಮಹತ್ವ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ಈ ಮಾಸದಲ್ಲೇ ಶಿವಪಾರ್ವತಿಗೆ ಅಮರತ್ವದ ಒಂದು ರಹಸ್ಯವನ್ನು ಹೇಳಿರೋದು ಅಂತಂದು. ಮತ್ತು ಅದರ ಜೊತೆಗೆ ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದೊಳಗೆ ಅಂತಲೇ ಹೇಳ್ತಾರೆ. ಮತ್ತು ಅನಸೂಯ ದೇವಿ ನೋಡ್ರಿ ಮಹಾಪತಿವ್ರತೆ. ಈ ಒಂದು ಪತಿವ್ರತೆ ಏನಂತಂದ್ರೆ 4 ಸೋಮವಾರ ಶಿವನ ವ್ರತವನ್ನು ಕೂಡ ಮಾಡಿದ್ಲು, ಅದು ಈ ಆಷಾಢ ಮಾಸದಲ್ಲಿ ಅಂತಂದು ಒಂದು ನಂಬಿಕೆ. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಅಮರನಾಥನ ಒಂದು ಹಿಮಲಿಂಗ ದರ್ಶನ ನೋಡ್ರಿ ಪ್ರತಿ ವರ್ಷ ಈ ಒಂದು ಸಮಯದಲ್ಲೇ ಆರಂಭ ಆಗುತ್ತೆ.
ಮತ್ತು ಪ್ರಥಮ ಏಕಾದಶಿ ವ್ರತ ನೋಡಿರಿ ಆರಾಧನೆ ಬರೋದು ಕೂಡ ಆಷಾಢ ಮಾಸದಲ್ಲೇ ಬರುತ್ತೆ. ಮತ್ತು ಆಷಾಢ ಶುಕ್ರವಾರ ನೋಡಿರಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ಆ ದಿನ ಏನಂತಂದ್ರೆ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಸಂಜೆ ಹೊರಗಡೆ ಮನೆ ಮುಂದೆ ದೀಪವನ್ನು ಹಚ್ಚಿಡ್ತಾರೆ. ಅದು ಈ ಕಡೆ ಮೈಸೂರು ಪ್ರಾಂತದೊಳಗೆ ಜಾಸ್ತಿ ಐತಿ. ಇದೆಲ್ಲ ಏನಂತಂದ್ರೆ ಆಷಾಢ ಮಾಸದ ಒಂದು ಮಾಹಿತಿ. ಮತ್ತು ಅದರ ಜೊತೆಗೆ ಏನಂತಂದ್ರೆ ಈ ಮಾಸದಲ್ಲೇ ಬಲಿಚಕ್ರವರ್ತಿ ನೋಡ್ರಿ ಶಾಂಡಿಲ್ಯ ವ್ರತವನ್ನು ಪ್ರಾರಂಭ ಮಾಡಿದ ಅಂತಂದು ಕೂಡ ಕೆಲವೊಂದು ಕಡೆ ಬರುತ್ತೆ ಮಾಹಿತಿ. ಮತ್ತು ಅದರ ಜೊತೆಗೆ ಇಂದ್ರನ ನೋಡ್ರಿ ಗೌತಮರಿಂದ ಶಾಪವನ್ನು ಪಡೆದ ಹಾಗೆ. ಮತ್ತು ಆಷಾಢ ಮಾಸದೊಳಗೆ 4 ಸೋಮವಾರ ಮತ್ತು ಸೋಮೇಶ್ವರ ಜಯಂತಿ ವ್ರತವನ್ನು ಕೂಡ ಮಾಡಿ ಶಾಪ ವಿಮೋಚನೆ ಪಡೆದ ಅಂತ ಹೇಳ್ತಾರೆ. ಮತ್ತು ಸುಮಂಗಲಿಯರು ನೋಡ್ರಿ ಈ ಕಾಲದ ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಏನು ಮಾಡ್ತಾರೆ ಅಂದರೆ ಆಷಾಢ ಮಾಸದ ಅಮಾವಾಸ್ಯೆ ಸಂಜೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಮತ್ತು ಆಷಾಢ ಹುಣ್ಣಿಮೆ ದಿನ ಕೂಡ ಗುರುಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸ ವ್ರತವನ್ನು ಕೂಡ ಪ್ರಾರಂಭವನ್ನು ಮಾಡ್ತಾರೆ. ಮತ್ತು ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನ ನೋಡ್ರಿ ಅಮೃತ ಲಕ್ಷ್ಮಿ ವ್ರತವನ್ನು ಕೂಡ ಮಹಿಳೆಯರು ಆಚರಣೆ ಮಾಡ್ತಾರೆ ಈ ಒಂದು ಮಾಸದಲ್ಲಿ. ಈ ಒಂದು ಮಾಸ ನೋಡ್ರಿ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು, ಮಹತ್ವ ಅಂತಲೇ ಹೇಳ್ಬೋದು. ಪೂಜೆ ಪುನಸ್ಕಾರಗಳಿಗೂ ಕೂಡ ಒಂದು ವಿಶೇಷ ಮಾಸ ಇದು ಆಷಾಢ ಮಾಸ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರೋದು ಕೂಡ ಆಷಾಢ ಮಾಸದಲ್ಲಿ. ಪ್ರತಿ ವರ್ಷ ಚಾಮುಂಡೇಶ್ವರಿ ದೇವಿಯ ಜನ್ಮದಿನವನ್ನು ಈ ಒಂದು ಆಷಾಢ ಮಾಸದಲ್ಲೇ ಆಚರಣೆ ಮಾಡ್ತಾರೆ ನೋಡ್ರಿ. ಇದಿಷ್ಟು ಆಷಾಢ ಮಾಸದ ಮಹತ್ವ ಮತ್ತು ಪೂಜೆಯ ವಿಶೇಷ ಮಾಹಿತಿ. ಹಾಗೆ ನೋಡ್ರಿ ಈ ವರ್ಷ 2026ರಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೋಡೋಣಂತೆ. ಈ ಸಾರಿ ನೋಡ್ರಿ ಆಷಾಢ ಮಾಸ ಪ್ರಾರಂಭ ಆಗುವಂಥದ್ದು ಜುಲೈ 15ನೇ ತಾರೀಕು ಪ್ರಾರಂಭ ಆಗುತ್ತೆ. ಇದು ಆಗಸ್ಟ್ 12ನೇ ತಾರೀಕಿನವರೆಗೂ ಇರುತ್ತೆ ಆಷಾಢ ಮಾಸ. ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.